ಈ ಹುರುಳಿಕಾಳು ಹಪ್ಳದ ಮುಂದೆ ಬೇರೆ ಎಲ್ಲ ಹಪ್ಪಳಗಳು ಫೇಲ್ ಅಂತಾನೆ ಹೇಳ್ಬೋದು. ನಮ್ಮ ಹಳ್ಳಿಗಳ ಕಡೆ ಎಲ್ಲರ ಮನೇಲೂ ಈ ಹಪ್ಳ ಇರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಹಾಗಿದ್ರೆ ಬನ್ನಿ ಹುರುಳಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 kg ಅಷ್ಟು ಹುರುಳಿ ಬೇಳೆನ ತಗೊಂಡಿದ್ದೀನಿ. ಹುರುಳಿ ಕಾಳನ್ನ ಮೊಳಕೆ ಕಟ್ಟಿ ಈ ರೀತಿ ಬೇಳೆ ಮಾಡಿರ್ತಾರೆ, ಇದು ಅಂಗಡಿಯಲ್ಲಿ ಸಿಕ್ಕತ್ತೆ. ಇದನ್ನ ನಾನು 2 kg ಅಷ್ಟು ತಗೊಂಡಿದ್ದೀನಿ. ನೆಕ್ಸ್ಟು ಹಲಸಂಡಿ ಬೇಳೆನ ತಗೊಂಡಿದ್ದೀನಿ. ಇದನ್ನ ಅರ್ಧ kg ಅಷ್ಟು ತಗೊಂಡಿದ್ದೀನಿ ನಾನು. ನೋಡಿ, ಇದನ್ನು ಅಷ್ಟೇ ಅಂಗಡಿಯಲ್ಲಿ ಸಿಕ್ಕತ್ತೆ. ನಾನು ಇದ್ರ ಲಿಂಕ್ಸ್ ಎಲ್ಲ ಬೇಕಿದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಅರ್ಧ kg ಅಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಮತ್ತು ಅರ್ಧ kg ಅಷ್ಟು ಅವರೆ ಬೇಳೆನ ತಗೊಂಡಿದ್ದೀನಿ. ಈ ಪ್ರಪೋರ್ಷನಲ್ಲಿ ಬೇಳೆಗಳನ್ನ ಹಾಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಮಸಾಲೆಗೆ ನೋಡಿ, ನಾನು 150 ಗ್ರಾಮ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ. ಮತ್ತು ಒಂದು 50 ಗ್ರಾಮ್ ಅಷ್ಟು ಮೆಣಸನ್ನು ತಗೊಂಡಿದ್ದೀನಿ. ಮತ್ತು ಒಂದು 30 ಗ್ರಾಮ್ ಅಷ್ಟು ಹಪ್ಪಳದ ಖಾರನ ತಗೊಂಡಿದ್ದೀನಿ. ಪರ್ಫೆಕ್ಟ್ ಮೆಜರ್ಮೆಂಟ್ ಇದು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. 2 kg ಹುರುಳಿ ಬೇಳೆ, ಅರ್ಧ kg ಹಲಸಂಡಿ ಬೇಳೆ, ಅರ್ಧ kg ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಮತ್ತು ಅರ್ಧ kg ಅವರೆ ಬೇಳೆನ ಹಾಕಿಟ್ಕೊತಾ ಇದ್ದೀನಿ. ಹಾಗೆ 50 ಗ್ರಾಮ್ ಅಷ್ಟು ಮೆಣಸು, 150 ಗ್ರಾಮ್ ಅಷ್ಟು ಜೀರಿಗೆ, ಇದಿಷ್ಟನ್ನು ಫ್ಲೋರ್ ಮಿಲ್ಗೆ ಹಾಕಿ ನಾನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ನುಣ್ಣಗೆ ಪುಡಿ ಮಾಡಿಸ್ಕೋಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ 1 ಕಟ್ಟಷ್ಟು ಕರಿಬೇವು, ಒಂದು 2 ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ, ಹಾಗೆ 1 ಕಪ್ಪಷ್ಟು ಮೊಸರು, ಇದಿಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ಈ ರೀತಿ ರುಬ್ಬಿಟ್ಕೊಳ್ಬೇಕು. ನಂತರ ಇದೇ ಮಿಶ್ರಣಕ್ಕೆ ಅರ್ಧ ಲೀಟರಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಅದನ್ನ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಟ್ಟು ಇದನ್ನ ಶೋಧಿಸ್ಕೋಬೇಕು. ಹೀಗೆ ನಾವು ಹಪ್ಪಳದ ಹಿಟ್ಟನ್ನು ಕಲಿಸುವಾಗ ಯಾವುದೇ ರೀತಿ ಈ ಥರ ಗಟ್ಟಿಗೆ ಕರ್ಬೇವಿನ ಸೊಪ್ಪೆಲ್ಲ ಸಿಗಬಾರ್ದು. ಹಾಗಾಗಿ ಶೋಧಿಸ್ಕೊಂಡು ನಾನಿಲ್ಲಿ 2 ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 5 ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಆ ರಸನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈ ಮಿಶ್ರಣದಿಂದನೇ ನಾವು ಹಪ್ಪಳದ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಈಗ ನಾವು ಮಿಲ್ ಮಾಡಿಸಿಟ್ಕೊಂಡಂಥ ಹಿಟ್ಟಿಗೆ ಉಪ್ಪು ಖಾರನ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು 5 ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಇಷ್ಟು ಖಾರ ಸಾಕಾಗತ್ತೆ. ನಿಮ್ಗೆ ಇನ್ನೂ ಖಾರ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. 2 ಕಪ್ಪಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಮತ್ತು 30 ಗ್ರಾಮ್ ಅಷ್ಟು ಹಪ್ಪಳದ ಖಾರ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಉಪ್ಪು ಖಾರ ಎಲ್ಲ ಈ ಹಿಟ್ಟಿಗೆ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾನು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ, ಈ ಥರ ಸೆಂಟ್ರಲ್ಲಿ ಒಂದು ಹಳ್ಳ ಥರ ಮಾಡ್ಕೋತಾ ಇದ್ದೀನಿ. ನಾವಾಗಲೇ ಕಲಸಿಟ್ಕೊಂಡ್ವಲ್ಲ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಮಜ್ಜಿಗೆ ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಂಥ ಮಿಶ್ರಣನ ಈ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕಾಗತ್ತೆ. ಇದು ಮಾಮೂಲಿ ಚಪಾತಿ ಹಿಟ್ಟಿಗಿಂತ ಗಟ್ಟಿಗೆ ಕಲಿಸ್ಬೇಕಾಗತ್ತೆ. ಮೆತ್ತಗೆಲ್ಲ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಗಟ್ಟಿಗೆ, ಇದು ಕಲಿಸೋದೇ ಸ್ವಲ್ಪ ಕಷ್ಟದ ಕೆಲಸ. ನೋಡಿ, ಇಷ್ಟು ಗಟ್ಟಿಗೆ ನಾವು ಕಲಸಿಟ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟನ್ನೆಲ್ಲ ಕಲಸಿದ್ದೀನಿ. ಒಂದು ರಫಾಗೆ ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದನ್ನು ಮಿನಿಮಮ್ ಒಂದು 8 ಅವರ್ಸ್, 8ರಿಂದ 10 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು. ನೋಡಿ, ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಇಷ್ಟು ಗಟ್ಟಿಗೆ ನಾವು ಕಲಸಿಟ್ಕೊಳ್ಬೇಕಾಗತ್ತೆ. ಇದು ಮೇಲೆ ಒಣಗಬಾರ್ದು ಅಂತ ನಾನಿಲ್ಲಿ ಹರಳೆಣ್ಣೆನ ಹಚ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆನ ಈ ರೀತಿ ಹಚ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ನಾನು ಸುಮಾರು ಒಂದು ಇಡೀ ರಾತ್ರಿ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ನೋಡಿ, ನೆಕ್ಸ್ಟ್ ಡೇ ಈ ರೀತಿ ಚೆನ್ನಾಗೆ ಸಾಫ್ಟಾಗೆ ನೆಂದಿದೆ ಹಿಟ್ಟು. ಈಗ ಈ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಇದನ್ನ ಒಂದು ಮಣೆ ಮೇಲೆ ಒಂದು ಸ್ವಲ್ಪ ಹರಳೆಣ್ಣೆನ ಹಾಕೊತಾ ಇದ್ದೀನಿ. ಈ ರೀತಿ ಒಂದು ಕುಟ್ಟಾಣಿ ಕೋಲ್ ಸಹಾಯದಿಂದ ಚೆನ್ನಾಗಿ ಚೆಚ್ಕೋಬೇಕಾಗುತ್ತೆ. ಒಂದೊಂದು ಉಂಡೆಗೆ ನಾನು ಸುಮಾರು 10ರಿಂದ 15 ನಿಮಿಷ ಚೆನ್ನಾಗೆ ಕುಟ್ಬೇಕಾಗುತ್ತೆ. ಹಳ್ಳಿಗಳ ಕಡೆ ಆದ್ರೆ ಹಸಿಯೋ ಮಣೆ ಎಲ್ಲ ಇರುತ್ತೆ, ಅದ್ರ ಮೇಲೆ ದೊಡ್ಡದಾಗೆ ಇದು ಕಲ್ಲಿನ ಕಲ್ಲು ತಗೊಂಡು ಕುಟ್ತಾರೆ. ನಮ್ಮನೇಲೆ ಸಿಟಿಗಳ ಕಡೆ ಇದೆಲ್ಲ ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಕುಟ್ಟಾಣಿ ಕೋಲಲ್ಲಿ ಕುಟ್ತಾ ಇದ್ದೀನಿ. ಇದು ಚೆನ್ನಾಗಿ ಕುಟ್ಟಿದಷ್ಟು ಹಪ್ಳನ ಹೊಸಿವಾಗ ಈ ಅರ್ಗೆಲ್ಲ ಒಡ್ಕೊಳ್ಳಲ್ಲ, ಸಾಫ್ಟಾಗಿ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಮಡ್ಚಿದ್ರೆ ಅದು ಸೈಡಲ್ಲೆಲ್ಲ ಕ್ರ್ಯಾಕ್ ಬಂದಂಗಿದೆ. ಆ ಥರ ಕ್ರ್ಯಾಕ್ ಬರಬಾರ್ದು. ಇದು ಕುಟ್ಟಿದಷ್ಟು
ಆ ರೀತಿ ಕ್ರ್ಯಾಕ್ನೆಲ್ಲ ಹೋಗಿಸ್ಕೋಬೋದು. ಈಗ ಚೆನ್ನಾಗೆ ಕುಟ್ಟಿದ್ದೆಲ್ಲ ಆಗಿದೆ. ಈಗ ಕುಟ್ಟಿದ ಮೇಲೆ ಈ ರೀತಿ ಅಗಲವಾಗಿ ಹರಡೋ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಚಾಕು ಸಹಾಯದಿಂದ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹಪ್ಪಳ ಎಷ್ಟು ಅಗಲ ಮಾಡ್ಬೇಕಂತಿದ್ದೀರೋ ಅಷ್ಟು ಅಗಲಕ್ಕೆ ಈ ರೀತಿ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಬೇಕಿದ್ರೆ ನೀವು ಈ ಥರ ಹಾವು ಥರ ಹೊಸ್ಕೊಂಡು ಕಟ್ ಮಾಡಿ ಉಂಡೆ ಕಟ್ಟೋದು ಮಾಡ್ಬೋದು. ನನಗೆ ಸ್ವಲ್ಪ ಈ ಥರ ಈಸಿ ಅಂತ ಅನಿಸ್ತು. ಹೀಗೆ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಒಂದೇ ಸಲ ಚೆಚ್ಚಿ ಈ ರೀತಿ ಉಂಡೆ ಕಟ್ಟಬೇಡಿ. ಒಂದು ದಪ್ಪದಾಗಿರೋ ಉಂಡೆನ ಈ ರೀತಿ ಚೆಚ್ಬಿಟ್ಟು ಅಥವಾ ಕುಟ್ಬಿಟ್ಟು ಈ ರೀತಿ ಉಂಡೆಗಳು ಮಾಡಿಕೊಂಡು ಇದನ್ನು ಫಸ್ಟು ಲಟ್ಟಿಸ್ಕೊಂಡ್ಬಿಡೋಣ. ನಂತರ ನೆಕ್ಸ್ಟ್ ಬ್ಯಾಚಿನ ಉಂಡೆನ ಮತ್ತೆ ಕುಟ್ಟಿ ಈ ರೀತಿ ಇದು ಮಾಡ್ಕೊಬೇಕು. ಆವಾಗ ಡ್ರೈ ಆಗೋದಿಲ್ಲ. ನೋಡಿ, ನಾನು ಒಂದು ಪ್ರೆಸ್ಸಿಂಗ್ ಮಿಷಿನ್ ಸಹಾಯದಿಂದ ಈ ರೀತಿ ಫಸ್ಟು ರಫ್ ಆಗಿ ಒಂದು ಸ್ವಲ್ಪ ದಪ್ಪ ಇದೆ, ಇಷ್ಟು ಮಟ್ಟಕ್ಕೆ ಅದು ಫ್ಲ್ಯಾಟ್ ಆಗಿದೆ. ಈಗ ಇದನ್ನು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಂಡು ಪೂರಿ ಎಲ್ಲ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಆದಷ್ಟು ತುಂಬ ತೀರಾ ತೆಳುನೂ ಬೇಡ, ತೀರಾ ದಪ್ಪನೂ ಬೇಡ, ಆ ರೀತಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಎಣ್ಣೆಲಿ ಕರಿಯೋರು ಹಾಗಿದ್ರೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿದ್ರು ನಡೆಯುತ್ತೆ. ಕೆಂಡದಲ್ಲಿ ಸುಡೋ ಹಾಗಿದ್ರೆ ಸ್ವಲ್ಪ ದಪ್ಪ ಇದ್ರೆ ದಪ್ಪ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈಗ ನೋಡಿ, ನಾನು ಇಷ್ಟು ಮಟ್ಟಕ್ಕೆ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಈಗ ಲಟ್ಸಿರೋದ್ನೆಲ್ಲ ನೆರಳಿನಲ್ಲೇ ಈ ರೀತಿ ಬಟ್ಟೆ ಮೇಲೆ ಒಂದ್ರ ಮೇಲೆ ಒಂದು ಭಾರ ಬೀಳಬೇಕು ಹಪ್ಪಳ, ಆ ರೀತಿ ನಾವು ಇದನ್ನ ಆರಿಸ್ಕೊಳ್ಬೇಕಾಗತ್ತೆ. ಇದು ಇದೇ ರೀತಿ ಒಣಗಾಕೋಬೇಕು, ಇಲ್ಲಾಂದ್ರೆ ಈ ಒಣಗ್ತಾ ಹಪ್ಪಳ ಎಲ್ಲ ಬಟ್ಲು ತರ ಆಗೋಗುತ್ತೆ, ಆಗ ಸ್ಟೋರ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ. ನೋಡಿ, ಹೀಗಿದ್ರೆ ಒಂದು ಹಪ್ಪಳದ ಭಾರ ಇನ್ನೊಂದು ಹಪ್ಪಳ ಮೇಲೆ ಬಿದ್ದು ಅದು ಮಡ್ಚ್ಕೊಳ್ಳಲ್ಲ ಅಂತ ಈ ರೀತಿ ನಾವು ಆರಾಕೊಳ್ತಾ ಇದ್ದೀನಿ. ಇದು ಒಂದು ದಿನ ಎಲ್ಲ ಮನೆಯಲ್ಲೇ ನೆರಳಿನಲ್ಲಿ ಇದನ್ನ ಒಣಗಿಸ್ಕೊಳ್ಬೇಕು. ನೋಡಿ, ಎಲ್ಲ ಹಪ್ಪಳಗಳನ್ನು ನಾನು ಲಟ್ಟಿಸಿ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಮನೆಯಲ್ಲೇನೆ ಒಣಗಕ್ಕೆ ಹಾಕಿದ್ದೀನಿ. ಸುಮಾರು ನಾನು ಹಾಕಿರೋಂಥ ಮೆಷರ್ಮೆಂಟ್ಗೆ 300 ಹಪ್ಪಳಗಳು ರೆಡಿಯಾಗಿದ್ದಾವೆ. ಇದು ಒಂದು ದಿನ ಎಲ್ಲ ಒಣಗಿದ್ಮೇಲೆ ನೋಡಿ, ಈ ರೀತಿ ಸ್ವಲ್ಪ 90% ಒಣಗಿರುತ್ತೆ, ಗಟ್ಟಿಯಾಗಿರುತ್ತೆ ಇದು. ಈಗ ಇದನ್ನು ಬಿಸಿಲಿಗೆ ಅದೇ ರೀತಿ ಒಂದ್ರ ಮೇಲೆ ಒಂದು ಭಾರ ಬೀಳೋ ರೀತಿ ಹಾಕ್ಕೊಂಡು ಬಿಸಿಲಲ್ಲಿ ಒಂದು ಇಡೀ ದಿನ ಒಣಗಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಒಣಗೋದು ಇಂಪಾರ್ಟೆಂಟು. ನೋಡ್ತಾ ಇರ್ಬೋದು ನೀವು, ಈಗೆಲ್ಲ ಹಪ್ಪಳಗಳನ್ನು ನಾನು ಬಿಸಿಲಲ್ಲಿ ಹಾಕಿದ್ದೀನಿ. ಒಂದಿನ ನೆರಳಲ್ಲಿ ಒಣಗಿಸಿದ್ದೀನಿ. ಇದು ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕಿ ಒಣಗಿಸ್ಕೊತಾ ಇದ್ದೀನಿ. ಲೈಟಾಗಿ ಹರಳೆಣ್ಣೆ ಸಹ ನಾವು ಹಾಕ್ಕೊಂಡಿರೋದ್ರಿಂದ ಇದು ಬೇಗ ಹಾಳಾಗಲ್ಲ. ಹಾಗೆ ಬಿಸಿಲಲ್ಲೂ ಚೆನ್ನಾಗಿ ಒಣಗಿಸಿ ನೋಡಿ, ಈಗ ಪೂರ್ತಿ ಹಪ್ಪಳ ಒಂದಿನ ಒಣಗಿದೆ. ಇದ್ರ ಮೇಲೆ ನಾವು ಹಚ್ಕೊಂಡಿದ್ದಂಥ ಅಕ್ಕಿ ಹಿಟ್ಟನ್ನೆಲ್ಲ ಈ ರೀತಿ ಬಟ್ಟೆಯಲ್ಲಿ ಒರೆಸಿ ತೆಗೆದು ಬಿಡಬೇಕು. ಹೀಗೆ ಮಾಡೋದ್ರಿಂದ ಹಪ್ಪಳದ ಲೈಫ್ ತುಂಬ ಚೆನ್ನಾಗಿರುತ್ತೆ, ಹುಳ ಗಿಳ ಎಲ್ಲ ಏನೂ ಬರೋದಿಲ್ಲ. ಈ ರೀತಿ ಒರೆಸ್ಬಿಟ್ಟು ನಂತರ ಇದನ್ನು ಕಾದಿರೋ ಎಣ್ಣೆಗೆ ಹಾಕಿ ಕರೆದು ತಿಂದರೆ ರುಚಿನೋ ರುಚಿ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಇದು ಎಲ್ಲರಿಗೂ ತುಂಬ ಫೇವ್ರೇಟು. ನೋಡಿ, ಹಪ್ಪಳದ ಖಾರ ಎಲ್ಲ ಹಾಕಿರೋದ್ರಿಂದ ಮೇಲ್ಗಡೆ ಈ ರೀತಿ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಹಪ್ಪಳ. ಈ ರೀತಿ ಬರಬೇಕು. ಈಗ ಪರ್ಫೆಕ್ಟಾಗಿ ಬಂದಿದೆ ಹಪ್ಪಳ ಅಂತೂ. ತುಂಬಾ ರುಚಿಯಾಗಿರುತ್ತೆ. 1 ವರ್ಷ ಅಲ್ಲ 2 ವರ್ಷ ಇಟ್ಟರು ಏನೂ ಆಗಲ್ಲ ಈ ಹಪ್ಪಳ. ತುಮಕೂರು, ಗುಬ್ಬಿ, ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಯಾರಾದರೂ ಇದ್ರೆ ಅವ್ರ ಮನೇಲಿ ಖಂಡಿತ ಈ ಹಪ್ಪಳ ಇದ್ದೇ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹಪ್ಪಳ ಎಲ್ಲ ಕರೆದು ನೋಡಿ ಗರಿಯಾಗಿ ರೆಡಿಯಾಗಿದೆ ಹಪ್ಪಳ. ಈ ಬೆಂಗಳೂರು ಸೈಡಲ್ಲೆಲ್ಲ ಅಂಗಡಿಯಲ್ಲೆಲ್ಲ ಈ ಹಪ್ಪಳ ಸಿಗೋದಿಲ್ಲ. ಹಾಗಾಗಿ ನಾನು ಇದನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. Thank you. Happy cooking.